ಸಿ ಡೆಫಿನೆಟ್ಲಿ ಎಲ್ಲರೂ ಪ್ರಾಫಿಟ್ ಮಾಡ್ಬೇಕಂತಾನೆ ಬಂದಿರೋದು. ಆದ್ರೆ ಪ್ರಾಫಿಟ್ ಮಾಡಕ್ಕೆ ಯಾವ ದಾರಿ ನಾವು ಯೂಸ್ ಮಾಡ್ತೀವಿ. ಎಲ್ಲರೂ ಹೇಳೋ ಒಂದೇ ವಿಷಯ ಏನು ಅಂದ್ರೆ, ಕಷ್ಟಪಟ್ಟು ಓದಿ, ಕಷ್ಟಪಟ್ಟು ಕೆಲಸ ಮಾಡಿ, ಅದಾದ್ಮೇಲೆ ನೀವು ಸಂಪಾದನೆ ಮಾಡಕ್ಕಾಗತ್ತೆ ಅಂತ. ಸಿ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಬೇಕು, ಆ ತರ ಮೈಂಡ್ ಸೆಟ್ ಅಲ್ಲಿ ಬರ್ಬೇಕು, ಅದು ಬೇಕಾಗಿಲ್ಲ. ಸ್ಟಾಕ್ ಮಾರ್ಕೆಟ್ ಇಸ್ ಡಿಫ್ರೆಂಟ್ ಫ್ರಮ್ ಗೋಯಿಂಗ್ ಟು ಅ ಜಾಬ್ ಇಸ್ ಡಿಫ್ರೆಂಟ್. ಇಲ್ಲಿ ಬಂದು ಹಾರ್ಡ್ ವರ್ಕ್ ಬೇಕಾಗಿಲ್ಲ, ಸ್ಮಾರ್ಟ್ ವರ್ಕ್ ಬೇಕಾಗಿರೋದು. Hi there guys, welcome back. This is Kishore here, founder and CEO of Trade Achievers. ಸೊ ಈ ವಿಡಿಯೋಲಿ ನಾವೇನು ನೋಡ್ತೀವಿ ಅಂದರೆ, ಇವಾಗ ತುಂಬ ಜನ ಈ ಪ್ಯಾಂಡಮಿಕ್ ಅಲ್ಲಿ ದೇ ಲಾಸ್ಟ್ ದೇರ್ ಜಾಬ್ಸ್. ಕೆಲಸದಲ್ಲಿ ಇರೋರು ಕೂಡ ತುಂಬ ಜನಕ್ಕೆ ಹಾಫ್ ಸ್ಯಾಲರಿ ಸಿಕ್ತು. ಈ ಥರ ತುಂಬ ವಿಷಯ ನಡೆದಿರೋದ್ರಿಂದ ಎವ್ರಿಬಡಿ ಹ್ಯಾಸ್ ಕಮ್ ಟು ಅ ಕನ್ಕ್ಲೂಷನ್. ಎಷ್ಟೊಂದು ಜನಕ್ಕೆ ನಮ್ಗೊಂದು ಸೆಕೆಂಡ್ರಿ ಇನ್ಕಮ್ ಬೇಕು ಅಂತ ಎಲ್ಲರಿಗೂ ಒಂದು ಮೈಂಡ್ ಸೆಟ್ಗೆ ಬಂದಿದ್ರು. ಇವಾಗ ಏನು ಹೇಳೋದು, ಎಲ್ಲರೂ ಓಕೆ ನಾವು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋಣ, ಒಂದು ಇನ್ವೆಸ್ಟ್ಮೆಂಟ್ ಬೇಕು, ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ಟೈಮಲ್ಲಿ ಒಳಗೆ ಹೋಗೋಣ ಅಂತ ತುಂಬಾ ಜನಕ್ಕೆ ಮೈಂಡ್ ಸೆಟ್ ಅಲ್ಲಿ ಬಂದಿದೆ. ಆದ್ರೆ ಇವಾಗ ಏನಂದ್ರೆ, ಒಳಗ್ ಬರ್ಬೇಕು ಅನ್ನೋವಾಗ ಇವಾಗ ತುಂಬಾ ವಿಷಯಗಳು ನಮಗ್ ಗೊತ್ತಿರ್ಬೇಕು. ಓಕೆ, ನೀವು ಒಳಗ್ ಬಂದಿದ ತಕ್ಷಣ ದುಡ್ಡು ಹಾಕಿದ್ವಿ, ಸೆನ್ಸೆಕ್ಸ್ ಹೇಳಿದ್ರು ಮೇಲ್ ಹೋಗ್ತಾ ಇದೆ, ನಿಫ್ಟಿ ಮೇಲ್ ಹೋಗ್ತಾ ಇದೆ, ಓಕೆ ನಾವು ಒಳಗ್ ಬಂದು ಇನ್ವೆಸ್ಟ್ ಮಾಡಿ ನಮಗೂ ಪ್ರಾಫಿಟ್ ಬಂದ್ಬಿಡುತ್ತೆ, ಇಷ್ಟು ಹಾಕಿದ್ರೆ ಇಷ್ಟು ಬರುತ್ತೆ, ಎಲ್ಲರೂ ಹೇಳ್ತಾರೆ. ಅದನ್ನ ನಂಬಿ ತುಂಬಾ ಜನ ಒಳಗ್ ಬರ್ತಾರೆ. ಆದ್ರೆ ಈ ವಿಡಿಯೋ ಅಲ್ಲಿ ಫಸ್ಟ್ ನೀವು ಒಳಗ್ ಬರ್ತೀರಾ ಅಂದ್ರೆ ಏನೇನ್ ವಿಷಯ ನೀವು ಹೊಸ ಟ್ರೇಡರ್ ಕಲ್ತ್ಕೊಬೇಕು, 8 ವಿಷಯಗಳಿದೆ. ಸೊ ಅದ್ರ ಬಗ್ಗೆನೇ ವಿ ಆರ್ ಗೋಯಿಂಗ್ ಟು ಸಿ. ಸೊ ಅದನ್ನ ಒನ್ ಬೈ ಒನ್ ಆಗಿ ನೋಡೋಣ. ಫಸ್ಟ್ ಥಿಂಗ್ ಏನು ಅಂತ ನೋಡಿದ್ರೆ, ನಾವು ಯಾಕೆ ಈ ಮಾರ್ಕೆಟ್ಗೆ ಬರ್ತಾ ಇದೀವಿ, ನನಗೇನ್ ಬೇಕು, ಈ ಮಾರ್ಕೆಟ್ ಇಂದ ನನಗೇನ್ ಬೇಕು, ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನೀವು ನೆಕ್ಸ್ಟ್ ಒಳಗ್ ಬರಕ್ಕಾಗೋದು. ಸೊ ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ನೀಡ್ಸ್. ಸೊ ಎಲ್ರು ಏನು ಅಂದ್ರೆ, ಒಂದು ವಿಷಯ ನೀವು ನಿಮಗೆ ಕೇಳ್ಕೊಬೇಕು, ಯಾಕೆ ನಾನು ಟ್ರೇಡಿಂಗ್ ಒಳಗೆ ಬರಬೇಕು, ಯಾಕೆ ಸ್ಟಾಕ್ಸ್ ತಗೋಬೇಕು, ಯಾಕೆ ನಾನು ಕಮಾಡಿಟಿ ಇನ್ವೆಸ್ಟ್ ಮಾಡಬೇಕು. ಆ ಥರ ಕೇಳಿದ್ರೆ, ಇವಾಗ ಈ ಕ್ವಶನ್ ಬಂತು ಅಂತ ಇಟ್ಕೊಳ್ಳಿ, ಎಲ್ಲರೂ ಹೇಳೋ ವಿಷಯ ಏನು ಅಂದ್ರೆ, ನಾನು ಪ್ರಾಫಿಟ್ ಮಾಡೋಕ್ಕೋಸ್ಕರ ಬಂದಿರೋದು. ಸಿ ಡೆಫಿನೆಟ್ಲಿ ಎಲ್ಲರೂ ಪ್ರಾಫಿಟ್ ಮಾಡಕ್ಕೆ ಬಂದಿರೋದು. ಆದ್ರೆ ಪ್ರಾಫಿಟ್ ಮಾಡಕ್ಕೆ ಏನ್ ದಾರಿ ಯೂಸ್ ಮಾಡ್ತೀರಾ, ಅದೇ ಇವಾಗ ಸಿ ಗೋಲ್ ಇಸ್ ಡಿಫ್ರೆಂಟ್, ದ ಪ್ರಾಸೆಸ್ ಆಫ್ ಅಟೈನಿಂಗ್ ದ ಗೋಲ್ ಇಸ್ ಡಿಫ್ರೆಂಟ್. ಇವಾಗ ನೀವು ಗೋಲ್ಸ್ ಗೊತ್ತಾಯ್ತು, ಪ್ರಾಫಿಟ್ಸ್ ಬೇಕು ಅಂತಾನೆ ಎಲ್ಲರಿಗೂ, ಆದ್ರೆ ಗೋಲ್ ಅಟೈನ್ ಮಾಡಕ್ಕೆ ಏನ್ ಮಾಡ್ತೀರಾ ಆ ವಿಷಯ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ಇವಾಗ ಹೊಸ ಟ್ರೆಂಡ್ಸ್ ಎಲ್ಲ ಬರುವಾಗ ಏನ್ ಮಾಡ್ತಾರೆ ಅಂದ್ರೆ, ಓಕೆ ಒಂದು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋಣ, ಇಲ್ಲ ಫ್ಯೂಚರ್ಸ್ ಹೋಗೋಣ, ಇಲ್ಲ ಡೈರೆಕ್ಟ್ ಆಗಿ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡೋಣ. ಇವಾಗ ತಕ್ಷಣ ಏನ್ ಮಾಡ್ತಾರೆ, ಆಪ್ಷನ್ಸ್ ಅಲ್ಲಿ ರಿಸ್ಕ್ ಕಮ್ಮಿ, ಪ್ಲಸ್ ನಿಮಗೆ ಇನ್ವೆಸ್ಟ್ಮೆಂಟ್ ತುಂಬಾ ಕಮ್ಮಿ, ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡಿ ಅಂತ ಯಾರೋ ಒಬ್ರು ಹೇಳಿ ನಂಬಿ ಇವ್ರು ಏನ್ ಮಾಡ್ತಾರೆ, ಆಪ್ಷನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವಾಗ 1 ಟ್ರೇಡ್ 2 ಟ್ರೇಡ್ ಲಾಸ್ ಆಯ್ತು ಅಂದ್ರೆ ದೇ ವಿಲ್ ಗೆಟ್ ಡಿಸಪಾಯಿಂಟೆಡ್, ಅಯ್ಯೋ ಮಾರ್ಕೆಟ್ ಇದು ನಮಗೆ ಸೆಟ್ ಆಗಲ್ಲ ಅಂತ ಆಚೆ ಹೊಟ್ಟೋಗ್ತಾರೆ. ಸೊ ಬರೋದೆಲ್ಲ ಒಂದೇ ವಿಷಯಕ್ಕೆ, ಏನಕ್ಕೆ ಪ್ರಾಫಿಟ್ ಮಾಡಬೇಕು ಅಂತ. ಆದ್ರೆ ಆ ಪ್ರಾಫಿಟ್ ಅಟೈನ್ ಮಾಡಕ್ಕೆ ಏನ್ ದಾರಿ ಚೂಸ್ ಮಾಡಿದ್ದೀರಾ, ಅದನ್ನ ಹೇಗ್ ಪಡಿತೀರಾ ಅಂತ ನೀವು ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ನೀವು ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಮಾಡಕ್ಕಾಗೋದು. ಸೊ ಪ್ರಾಫಿಟ್ ಇಸ್ ಅ ಗೋಲ್, ಬಟ್ ಟು ಗೆಟ್ ದಿ ಗೋಲ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿ ಮಾರ್ಕೆಟ್. ಅದು ತುಂಬಾ ಜನಕ್ಕೆ ಅರ್ಥ ಆಗಿಲ್ಲ. ಸೊ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಫಸ್ಟ್ ನಿಮ್ಗೆ ಏನ್ ಬೇಕು ಅಂತ ಒಂದು ಕರೆಕ್ಟ್ ಆಗಿ ಕೂತ್ಕೊಂಡು ಯೋಚನೆ ಮಾಡಿ. ಒಂದು ಬಿಸ್ನೆಸ್ ಮಾಡೋ ತರ, ಸ್ಟಾಕ್ ಮಾರ್ಕೆಟ್ ಒಂದು ಏನೋ ಒಂದು ತಗೊಂಡ್ರಿ, ಅಮೌಂಟ್ ಹಾಕಿದ್ರೆ ದುಡ್ಡು ಬರುತ್ತೆ ಅನ್ನೋದು ಸ್ಟಾಕ್ ಮಾರ್ಕೆಟ್ ಅಲ್ಲ. ಒಂದು ಬಿಸ್ನೆಸ್ ಹೇಗೆ ನೀವು ಬಿಸ್ನೆಸ್ ತರ ಮಾಡ್ತಿರೋ, ಸಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಎಷ್ಟೊಂದು ವಿಷಯ ಯೋಚನೆ ಮಾಡ್ತೀವಿ, ಅದೇ ತರ ಎಲ್ಲಾ ವಿಷಯನೂ ಯೋಚನೆ ಮಾಡ್ಬೇಕು. ಒಂದು ಕಂಪನಿ ಸ್ಟಾರ್ಟ್ ಮಾಡುವಾಗ ಲೆಟ್ಸ್ ಸೇ ಈಚರ್ ಮೋಟಾರ್ಸ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡ್ತೀನಿ. ಸೊ ಹಂಗಂದ್ರೆ ಈಚರ್ ಮೋಟಾರ್ಸ್ ಅನ್ನೋ ಕಂಪನಿ ಏನು, ಅದರಲ್ಲಿ ಯಾಕೆ ನಾನು ಇನ್ವೆಸ್ಟ್ ಮಾಡ್ಬೇಕು, ಅವ್ರ ಬ್ಯಾಕ್ ಗ್ರೌಂಡ್ ಏನು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನು, ಫಂಡಮೆಂಟಲ್ ಅನಾಲಿಸಿಸ್ ಇಲ್ವಾ. ಇನ್ನೂ ಸ್ವಲ್ಪ ಅಡ್ವಾನ್ಸ್ ಆಗಿ ಹೋಗ್ತೀರಾ ಅಂದ್ರೆ ಯು ಗೋ ಟು ಟೆಕ್ನಿಕಲ್ಸ್. ಒಂದು ಟ್ರೆಂಡ್ ಕಂಡಿಡಿದು ಈ ಮಾರ್ಕೆಟ್ ಕಂಡೀಷನ್ ಇದು ಖಂಡಿತ ಮೇಲ್ ಹೋಗುತ್ತೆ, ಇಷ್ಟು ವಿಷಯನೇನು ನೋಡಿ ಈ ಕಂಪನಿಲಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ಇಷ್ಟು ರಿಟರ್ನ್ಸ್ ಬರುತ್ತೆ ಅನ್ನೋದು ನೋಡಿ ಆಮೇಲೆ ಇನ್ವೆಸ್ಟ್ ಮಾಡಿ. ಏನು ಗೊತ್ತಿಲ್ಲದೆ ಡೈರೆಕ್ಟ್ ಆಗಿ ಒಳಗೆ ಹೋಗಿ ಟ್ರೇಡ್ ಮಾಡ್ತೀವಿ ಅಂದ್ರೆ ಸಮ್ಟೈಮ್ಸ್ ಲಾಸ್ ಆಯ್ತು ಅಂದ್ರೆ, ಅಲ್ಲ ಯಾಕೆ ಪ್ರಾಫಿಟ್ ಬಂತು ಅಂತ ಗೊತ್ತಿರಲ್ಲ, ಯಾಕೆ ಲಾಸ್ ಆಯ್ತು ಅಂತ ಗೊತ್ತಿರಲ್ಲ, ಎರಡು ಗೊತ್ತಿಲ್ಲದೆ ಇರೋದ್ರಿಂದ ಬಂದಿದ್ದು ಏನೋ ಒಂದು ಬಂತು ಅಂದ್ರೆ ಓಕೆ ಸಂತೋಷ, ಪ್ರಾಫಿಟ್ ಬಂತು ಅಂದ್ರೆ ತುಂಬಾ ಸಂತೋಷ ಪಡ್ತಾರೆ. ಆದ್ರೆ ಲಾಸ್ ಆಗುವಾಗ ಡಿಸಪಾಯಿಂಟ್ ಆಗಿ ಮಾರ್ಕೆಟ್ ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಅವರಿಗೆ ಪ್ರಾಫಿಟ್ ಬಂದಾಗ್ಲೂ ಯಾಕೆ ಅಂತ ಗೊತ್ತಿರಲ್ಲ, ಲಾಸ್ ಬರುವಾಗ್ಲೂ ಯಾಕೆ ಅಂತ ಗೊತ್ತಿರಲ್ಲ. ಸೊ ಮೊದಲು ಏನ್ ಮಾಡ್ತೀರಾ ಅಂತ ಅರ್ಥ ಮಾಡ್ಕೊಳ್ಳಿ, ನೀವು ಯಾಕೆ ಬರ್ತಾ ಇದ್ದೀರಾ ಅಂತ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಅದಾದ್ಮೇಲೆ ಅದನ್ನ ಪಡೆಯೋ ದಾರಿನ ಕಂಡುಹಿಡಿದು, ದಟ್ ವಿಲ್ ಬಿ ದ ಬೆಸ್ಟ್ ಥಿಂಗ್ ಟು ಎಂಟರ್ ಇನ್ ಟು ದ ಸ್ಟಾಕ್ ಮಾರ್ಕೆಟ್, ರೈಟ್. ಸೊ ಥರ್ಡ್ ಥಿಂಗ್ ಏನು ಅಂತ ನೋಡಿದ್ರೆ, ಥಿಂಕ್ ಡಿಫ್ರೆಂಟ್ಲಿ ಅಂಡ್ ಆಕ್ಟ್ ಡಿಫ್ರೆಂಟ್ಲಿ. ಸೊ ಅದೇನು ಅಂದ್ರೆ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ಬೇಕು ಅಷ್ಟೇ. ಇವಾಗ ನಾವೇನು ಅಂದ್ರೆ ಚಿಕ್ಕ ವಯಸ್ಸಿಂದಾನೇ ನಮಗೆ ಹೇಳ್ಕೊಟ್ಟಿರೋದು, ಸ್ಕೂಲಲ್ಲಿ ಆಗಿರ್ಬೋದು, ಇಲ್ಲ ಕಾಲೇಜಲ್ಲಿ ಆಗಿರ್ಬೋದು, ಇಲ್ಲ ಮನೆಯಲ್ಲಿ, ಇಲ್ಲ ಕೆಲ್ಸಕ್ಕೆ ಹೋಗುವಾಗ ಎಲ್ಲರೂ ಹೇಳೋದು ಏನು ಅಂದ್ರೆ, ಕಷ್ಟಪಟ್ಟು ದುಡಿದು ಓದಿ ದುಡಿದ್ಮೇಲೆ ನಾವು ಅದಾದ್ಮೇಲೆ ಚೆನ್ನಾಗಿ ಸಂಪಾದನೆ ಮಾಡೋಕ್ಕಾಗೋದು. ಎಸ್, ದಟ್ ಈಸ್ ದ ರಿಯಾಲಿಟಿ ಇನ್ ಲೈಫ್. ಬಟ್ ಏನಂದ್ರೆ ಇದೇ ಕಾನ್ಸೆಪ್ಟ್ ತಗೊಂಬಂದು ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಅಲ್ಲೂ ನಾವು ಇಂಪ್ಲಿಮೆಂಟ್ ಮಾಡ್ಬೇಕಂತ ನೋಡ್ತಾರೆ. ಏನಂದ್ರೆ ಕಷ್ಟಪಟ್ಟು ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡ್ಬೇಕು ಅಂತ ಆ ಮೈಂಡ್ ಸೆಟ್ ಅಲ್ಲಿ ಬರ್ತಾರೆ. ಅದು ಇಲ್ಲಿ ನೆಸೆಸಿಟಿ ಇಲ್ಲ. ಸ್ಟಾಕ್ ಮಾರ್ಕೆಟ್ ಇಸ್ ಡಿಫ್ರೆಂಟ್ ಫ್ರಮ್ ಗೋಯಿಂಗ್ ಟು ಅ ಜಾಬ್ ಇಸ್ ಡಿಫ್ರೆಂಟ್.
ಮಾರ್ಕೆಟ್ ಬಂದು ಒಂದು ಜಾಬ್ ತರ ಇರ್ಬೋದು, ಆದ್ರೆ ಅದೇ ಸ್ಟ್ರಾಟಜಿಲಿ ಯೂಸ್ ಮಾಡಬೇಕು ಅಂತ ಇಲ್ಲ. ಇಲ್ಲಿ ಹಾರ್ಡ್ ವರ್ಕ್ ಬೇಕಾಗಿಲ್ಲ, ಸ್ಮಾರ್ಟ್ ವರ್ಕ್ ಮಾತ್ರ ಬೇಕಾಗಿರೋದು. ಐ ಕೋಟ್ ಯು ಜೆಸಿ ಲಿವರ್ಮೋರ್ ಅವರ ಒಂದು ಫೇಮಸ್ ಕೋಟ್ ಇದೆ, ಏನಂದ್ರೆ ನಾನು ಇಷ್ಟು ವರ್ಷ ಸಂಪಾದನೆ ಮಾಡಿದ್ದೆಲ್ಲ ತುಂಬಾ ಟ್ರೇಡ್ ಮಾಡಿ ಸಂಪಾದನೆ ಮಾಡಿಲ್ಲ, ನಾನು ಎಷ್ಟಕ್ಕೆಷ್ಟು ಸುಮ್ಮನೆ ಕೂತಿದ್ನೋ ಅಷ್ಟು ನನಗೆ ಜಾಸ್ತಿ ಪ್ರಾಫಿಟ್ ಮಾಡಕ್ಕಾಯ್ತು. ಆದ್ರೆ ರಿಯಲ್ ಲೈಫಲ್ಲಿ ನೋಡಿದ್ರೆ ಸುಮ್ಮನೆ ಕೂತ್ಕೊಂಬೇಡ, ಮನೇಲಿ ಯಾಕೆ ಕೂತಿದ್ಯಾ, ಕೆಲಸ ಮಾಡು, ಕಷ್ಟಪಡು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಆದ್ರೆ ನೀವು ಮಾರ್ಕೆಟ್ ಅಲ್ಲಿ ಸುಮ್ಮನೆ ಕೂತಿರ್ಬೇಕು. ಈ ಮಾರ್ಕೆಟ್ ಅಲ್ಲಿ ಕಷ್ಟವಾದ ವಿಷಯ ಏನು ಅಂದ್ರೆ ಸುಮ್ಮನೆ ಕೂತಿರೋದು. ಯಾರೊಬ್ರು ಒಂದು ಟ್ರೇಡ್ ನ ಮಾಡ್ಬಿಟ್ಟು ನೆಮ್ಮದಿಯಾಗಿ ಸುಮ್ಮನೆ ಕೂತಿರ್ತಿರೋ, ದೇ ಗೆಟ್ ದ ರಿವಾರ್ಡ್ಸ್ ಇನ್ ದ ಮಾರ್ಕೆಟ್. ಮಾರ್ಕೆಟ್ಗೆ ಯಾರಿಗೆ ತುಂಬಾ ಪ್ರಾಫಿಟ್ ಕೊಡುತ್ತೆ ಅಂದ್ರೆ ಸುಮ್ಮನೆ ಕೂತಿರೋರಿಗೆ ಪ್ಲಸ್ ಪೇಷಂಟ್ ಆಗಿರೋರಿಗೆ ಈ ಮಾರ್ಕೆಟ್ ಪ್ರಾಫಿಟಬಲ್ ಆಗಿರುತ್ತೆ. ಸೊ ಪೇಷಂಟ್ ಆಗಿರ್ಬೇಕಂದ್ರೆ ಖಂಡಿತ ನಾವು ತುಂಬಾ ವಿಷಯದಲ್ಲಿ ನಮಗೆ ನಾಲೆಜ್ ಇದ್ರೆ ಮಾತ್ರ ಪೇಷಂಟ್ ಆಗಿರಕ್ಕಾಗೋದು. ಏನು ಗೊತ್ತಿಲ್ದಿರೋರು ಖಂಡಿತ ಏನ್ ಮಾಡ್ತಾರೆ, ಅರ್ಧಂಬರ್ಧ ಎಲ್ಲ ತಿಳ್ಕೊಂಡು ಇದು ಮಾಡಬಹುದಾ, ಅದ್ ಮಾಡಬಹುದಾ, ನೆಕ್ಸ್ಟ್ ಮೈಂಡ್ ವೇವರ್ ಆಗ್ತಾನೆ ಇರುತ್ತೆ. ಒಂದು ವಿಷಯ ನೀವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಇದ್ರಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ರೆ ಇಷ್ಟರಲ್ಲಿ ಅದು ಹೈಗ್ ಹೋಗುತ್ತೆ, ಐ ಆಮ್ ಕಾನ್ಫಿಡೆಂಟ್. ಆ ಕಾನ್ಫಿಡೆಂಟ್ ಅನ್ನೋ ಶಬ್ದ ಯಾವಾಗ ಬರುತ್ತೆ ಅಂದ್ರೆ ಓನ್ಲಿ ವೆನ್ ಯು ಹ್ಯಾವ್ ಪ್ರಾಪರ್ ನಾಲೆಜ್ ಅಬೌಟ್ ಸರ್ಟನ್ ಥಿಂಗ್ಸ್. ಸೊ ನಾಲೆಜ್ ಏನನ್ನೋದು ಕ್ಲಿಯರ್ ಆಗಿ ತಿಳ್ಕೊಂಡು ಅದಾದ್ಮೇಲೆ ಇನ್ವೆಸ್ಟ್ಮೆಂಟ್ ನೀವು ಪೇಷಂಟ್ ಆಗಿ ಮಾಡಿದ್ರೆ, ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿದ್ರೆ ಸಾಕು, ಯು ವಿಲ್ ಬಿ ಮೇಕಿಂಗ್ ಗುಡ್ ಪ್ರಾಫಿಟ್ಸ್. ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ, ತುಂಬಾ ಹಾರ್ಡ್ ಪ್ಲೇ ಬೇಡ, ಸ್ಮಾರ್ಟ್ ವರ್ಕ್ ಇಸ್ ಮೋರ್ ದನ್ ಎನಫ್. ಸೊ ಫಿಫ್ತ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ಸ್ಪೆಂಡಿಂಗ್ ಅವರ್ ಮನಿ ವೈಸ್ಲಿ. ಏನಂದ್ರೆ ಎಲ್ಲದನ್ನು ಕಷ್ಟಪಟ್ಟು ತುಂಬಾ ಜನ ತಗೊಂಡ್ಬಂದು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬಿಡ್ತಾರೆ. ಸೊ ದುಡ್ಡನ್ನ ಎಲ್ಲಿ ಹಾಕ್ಬೇಕು ಅನ್ನೋದನ್ನ ತುಂಬಾ ಯೋಚನೆ ಮಾಡಿ ಖರ್ಚು ಮಾಡಿ ಮಾರ್ಕೆಟ್ ಅಲ್ಲಿ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಖರ್ಚು ಮಾಡಕ್ ತುಂಬಾ ವೇಸ್ ಇದೆ. ಅದೇ ತರ ಏನ್ ಹೇಳೋದು, ಅದ್ ಕಳ್ಕೊಳ್ಳಕ್ಕೂ ತುಂಬಾ ದಾರಿಗಳಿದೆ. ಇವಾಗ ಏನು ಅಂದ್ರೆ ಕೆಲವು ಜನಕ್ಕೆ ಏನಾಗ್ಬಿಡತ್ತೆ ಅಂದ್ರೆ ದೇ ಡೋಂಟ್ ವಾಂಟ್ ಟು ಸ್ಪೆಂಡ್ ಸೋ ಮಚ್ ಆಫ್ ಟೈಮ್ ಇನ್ ದ ಮಾರ್ಕೆಟ್. ಒಂದು ವಿಷಯದಲ್ಲಿ ಕಲ್ತ್ಕೊಳ್ಳಕ್ಕೋ ಇದು ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಟೈಮ್ ಲೂಸ್ ಮಾಡ್ಕೊಳ್ಳೋದು ಬೇಡ. ಅದಕ್ಕೆ ಎಷ್ಟು ಈಸಿಯಾಗಿ ನಾವು ಮಾಡ್ಬೋದು, ಅದು ಆ ವಿಷಯಕ್ಕೋಸ್ಕರ ಏನ್ ಮಾಡ್ತಾರೆ, ಆಮೇಲೆ ಒಳಗ್ ಬಂದಿದ ತಕ್ಷಣ ಒಂದು ಶಾರ್ಟ್ ಕಟ್ ಹುಡುಕಕ್ ಶುರು ಮಾಡ್ಬಿಡ್ತಾರೆ. ದೇ ಡೋಂಟ್ ವಾಂಟ್ ಟು ಗೋ ಇನ್ ದ ರೈಟ್ ವೇ. ಒಂದು ಶಾರ್ಟ್ ಕಟ್ ಏನ್ ಈಸಿ ಆಗಿದೆ ಅಂತ ನೋಡ್ತಾರೆ. ಶಾರ್ಟ್ ಕಟ್ ಏನ್ ಮಾಡ್ತಾರೆ ಅಂದ್ರೆ ಹೋಗಿ ಒಂದು ಇಂಡಿಕೇಟರ್ಸ್ ನ ಪರ್ಚೇಸ್ ಮಾಡ್ಬಿಡ್ತಾರೆ. ಇವಾಗ ತುಂಬಾ ಜನ ಏನು ಅಂದ್ರೆ ಈ ತರ ಇಂಡಿಕೇಟರ್ ನೋಡಿದ ತಕ್ಷಣ ಏನ್ ಮಾಡ್ತಾರೆ, ಮೇಲೊಂದು ರೆಡ್ ಕಲರ್ ಟಚ್ ಆಯ್ತು ಅಂದ್ರೆ ಸೆಲ್ಲು, ಗ್ರೀನ್ ಕಲರ್ ಬಂತು ಅಂದ್ರೆ ಬೈ, ಒಂದು 2 ನಂಬರ್ 1 ಬಂತು ಅಂದ್ರೆ ಸೆಲ್ಲು, 3 ನಂಬರ್ 1 ಬಂದ್ರೆ ಬೈ. ಈ ತರ ತುಂಬಾ ಇಂಡಿಕೇಟರ್ಸ್ ಇದೆ. ಇಂಡಿಕೇಟರ್ ನೋಡಿದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಒಂದು ಕನ್ಕ್ಲೂಷನ್ ಬಂದ್ಬಿಡ್ತಾರೆ, ಓಕೆ ಈ ಇಂಡಿಕೇಟರ್ ಬಂದು ಈಸಿ ಆಗಿದೆ ವರ್ಕ್ ಮಾಡೋದಕ್ಕೆ, ಯಾಕೆ ಹೋಗಿ ಕಲ್ತ್ಕೊಂಡು ಎಲ್ಲ ವಿಷಯ ಮಾಡೋದು, ಅದೇ ಹೇಳುತ್ತೆ, ಅದೇ ಬೈ ಮಾಡುತ್ತೆ, ಅದೇ ಸೆಲ್ ಮಾಡುತ್ತೆ ಅಂದ್ರೆ ಈಸಿಯಾಗಿ ಇನ್ವೆಸ್ಟ್ ಮಾಡ್ಬೇಡ. ಆದ್ರೆ ಇನ್ನೊಂದು ಕೆಲವು ಜನಕ್ಕೆ ಏನ್ ಮೈಂಡ್ ಸೆಟ್ ಇರುತ್ತೆ ಅಂದ್ರೆ, ನಾವು ಹೇಗೆ ಒಂದು ಅಂಗಡಿಗೆ ಹೋಗುವಾಗ ಕೆಲವು ಜನ ವ್ಯಾಲ್ಯೂಗೂ ಕ್ವಾಲಿಟಿಗೂ ಡಿಫ್ರೆನ್ಸ್ ಗೊತ್ತಿಲ್ಲದೆ ತುಂಬಾ ಜನ ಇರ್ತಾರೆ. ಏನಂದ್ರೆ ಕಾಸ್ಟ್ಲಿ ಆಗಿತ್ತು ಅಂದ್ರೆ ಆಟೋಮ್ಯಾಟಿಕ್ ಆಗಿ ಅದು ಒಳ್ಳೆ ವಸ್ತು ಅನ್ಕೋತೀವಿ. ಆದ್ರೆ ಕಮ್ಮಿಲಿ ಒಳ್ಳೆ ಕ್ವಾಲಿಟಿ ಕೊಟ್ರೇನು ನಂಬಲ್ಲ. ಅದೇ ಟೈಮಲ್ಲಿ ತುಂಬಾ ಜಾಸ್ತಿ ಆಗಿರೋ ಪ್ರೈಸ್ ಅಲ್ಲಿ ಕ್ವಾಲಿಟಿ ಇಲ್ದಿರೋ ವಸ್ತು ಕೊಟ್ರು ಅದೇ ಕ್ವಾಲಿಟಿ ಅಂತ ತುಂಬಾ ಜನ ನಂಬ್ತಾರೆ. ಅದೇ ಟೆಕ್ನಿಕ್ ನ ಏನ್ ಮಾಡ್ತಾರೆ, ಮಾರ್ಕೆಟ್ ಅಲ್ಲಿ ಯೂಸ್ ಮಾಡ್ತಾರೆ. ಇವಾಗ ಒಂದು 5,000 ರೂಪಾಯಿ ಇಂಡಿಕೇಟರ್ ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಅದೇ ಒಂದು 1 ಲಕ್ಷ 2 ಲಕ್ಷ ಇಂಡಿಕೇಟರ್ ತಗೋಬೇಕಂದ್ರೆ ಖಂಡಿತ ಅದನ್ನ ತುಂಬಾ ಪ್ರಾಫಿಟಬಲ್ ಆಗಿರುತ್ತೆ ಅಂತ ಅವ್ರ ಮೈಂಡ್ ಸೆಟ್ ಫಿಕ್ಸ್ ಆಗ್ಬಿಡ್ತಾರೆ. ಸೊ ಒಂದು ಹೈಯರ್ ಅಮೌಂಟ್ ನ ಸ್ಪೆಂಡ್ ಮಾಡಿ ಒಂದು ಇಂಡಿಕೇಟರ್ ತಗೊಳ್ಳೋಣ ಅಂತ ಹೋಗಿ ಇಂಡಿಕೇಟರ್ ತಗೋತಾರೆ. ಕೊನೆಗೆ ಆ ಇಂಡಿಕೇಟರ್ ನಂಬಿ ಅವ್ರು ಟ್ರೇಡ್ ಮಾಡಿ ಲಾಸ್ ಆಗಿ ದೇ ವಿಲ್ ಗೋ ಔಟ್ ಆಫ್ ದ ಮಾರ್ಕೆಟ್. ಸೊ ಬಿ ವೈಸ್ ಇನ್ ಸ್ಪೆಂಡಿಂಗ್ ಯುವರ್ ಮನಿ. ಸೊ ಅದೇ ಮುಖ್ಯವಾದ ವಿಷಯ. ಮಾರ್ಕೆಟ್ ಒಳಗೆ ಬರೋವಾಗ ಹಾರ್ಡ್ ಅರ್ನ್ ಮನಿನೇ ಎಲ್ಲರೂ ತಗೊಂಬರೋದು. ಸೊ ಸ್ಪೆಂಡ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿ ಸ್ಪೆಂಡ್ ಮಾಡಿ. ಸೊ ಯು ಡೋಂಟ್ ಟ್ರೈ ಟು ಪುಟ್ ಯುವರ್ ಮನಿ ಆನ್ ಇಂಡಿಕೇಟರ್ಸ್. ನಿಮ್ ಥಾಟ್ಸ್, ನಿಮ್ಮ ಒಂದು ಏನ್ ಹೇಳೋದು, ಒಂದು ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಂಡು ಸೈಕಲಾಜಿಕಲ್ ಆಗಿ ನಾವು ಸ್ವಲ್ಪ ಸ್ಟಡಿಯಾಗಿ ಯೋಚನೆ ಮಾಡಿ ಇನ್ನೂ ಸ್ವಲ್ಪ ನಮ್ಮನ್ನ ಬೆಟರ್ ಮಾಡ್ಕೊಂಡು ಆಸ್ ಅ ಹ್ಯೂಮನ್ ಬೀಯಿಂಗ್ ಒಂದು ಡಿಸಿಪ್ಲಿನ್ ಟ್ರೇಡರ್ ಆಗಿ ಯು ಕ್ಯಾನ್ ಮೇಕ್ ಅ ಮನಿ ಇನ್ ದ ಮಾರ್ಕೆಟ್. ನೀವು ನ್ಯಾಚುರಲ್ ಆಗಿ ಒಂದು ಹ್ಯೂಮನ್ ಬಿಹೇವಿಯರ್ ಅಲ್ಲೇ ನೀವು ಮಾರ್ಕೆಟ್ ಬರಕ್ ಮುಂಚೆನೆ, ಇಫ್ ಯು ಆರ್ ಅ ವೆರಿ ಡಿಸಿಪ್ಲಿನ್ ಮ್ಯಾನ್, this market is for you. You can make money in this market because if you are disciplined and your mindset ಇದರಲ್ಲಿ ತುಂಬಾ ಪ್ರಾಫಿಟ್ ಮಾಡಕ್ಕಾಗುತ್ತೆ. ಸೊ ಅದ್ರಲ್ಲಿ ಸ್ಪೆಂಡ್ ಮಾಡೋದು ಏನು ತಪ್ಪೇ ಇಲ್ಲ. Try to grow yourself as a better person. That will give you more profits in the market. So spend your money wisely. So fifth one ಏನು ಅಂತ ನೋಡಿದ್ರೆ, never trade without a plan. ಒಂದು ಪ್ಲಾನ್ ಇಲ್ಲದೆ ಏನು ಹೇಳೋದು, ಮಾರ್ಕೆಟ್ ಒಳಗೆ ಬರಬೇಡಿ, ದಯವಿಟ್ಟು ಬರಬೇಡಿ. ಯಾಕೆಂದ್ರೆ ತುಂಬಾ ಜನ ಏನಂದ್ರೆ ಇದ್ರದ್ದು ಆಳ ಗೊತ್ತಿಲ್ಲದೆ ಕಾಲ್ ಬಿಟ್ಬಿಡ್ತಾರೆ. ಸರಿ ಓಕೆ ಟ್ರೈ ಮಾಡೋಣ, ಲೈಟ್ ಆಗಿ ಒಳಗ್ ಬಂದ್ ನೋಡೋಣ ಏನಾಗತ್ತೆ. ಒಳಗ್ ಬಂದಾಗ ಏನಾಗುತ್ತೆ, ಸ್ವಲ್ಪ ನಿಮ್ಮನ್ನ ಇಳ್ಕೊಂಡು ಹಂಗೆ ಟೋಟಲ್ ಆಗಿ ಎಳೆದ್ಬಿಡುತ್ತೆ. ಅದೇ ಮಾರ್ಕೆಟ್. ಇವಾಗ ಏನಂದ್ರೆ ಒಂದು ಬೀಚ್ಗೆ ಹೋಗ್ತೀವಿ ಅನ್ಕೊಳ್ಳಿ, ಸ್ವಲ್ಪ ಡೀಪ್ ಆಗಿ ಹೋಗಿ ಸ್ವಿಮ್ ಮಾಡೋಣ. ಆ ಸ್ವಿಮ್ ಮಾಡೋರ್ಗೆ ಆ ಅಲೆಗಳು ಬರೋವಾಗ ನಿಮ್ಮನ್ನ ಒಳಗೆ ಎಳೆಯೋದು ನಿಮ್ಗೆ ಗೊತ್ತಾಗಲ್ಲ. ಸ್ವಲ್ಪ ನಾನು ಇಲ್ಲೇ ನಿಂತ್ಕೋತೀನಿ ಅನ್ಕೋತೀರಾ, ಆದ್ರೆ ಸ್ವಲ್ಪ ಒಳಗೊಟ್ಟೋಗ್ತೀರಾ. ಅದೇ ತರಾನೇ ಮಾರ್ಕೆಟ್. ನೀವು ಏನ್ ಮಾಡ್ತಾ ಇದೀರಾ ಅಂತ ಒಳಗ್ ಗೊತ್ತಿಲ್ಲದೆ ಬಂದ್ರೆ ಸ್ವಲ್ಪ ನಿಮ್ಮನ್ನ ಇಳಿದು ಕೊನೆ ಕಂಪ್ಲೀಟ್ ಆಗಿ ಎಲ್ಲಿ ಹೋಗ್ಬೇಕು ಅಂತ ಗೊತ್ತೇ ನಿಮ್ಮನ್ನ ಮುಳುಗಿಸ್ಬಿಡತ್ತೆ. ಸೊ ಅದೇ ಮಾರ್ಕೆಟ್ ಕೂಡ ಸ್ಲೋ ಆಗಿ ಮೈನ್ಯೂಟ್ ಆಗಿ ಸ್ವಲ್ಪ ಇಳಿಯತ್ತೆ ನಿಮ್ಮನ್ನ.
ಸೊ ಮಾರ್ಕೆಟ್ ಒಳಗೆ ಪ್ಲಾನ್ ಇಲ್ಲದೆ ಬರಬೇಡಿ. ಮುಖ್ಯವಾಗಿ ಒಂದು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಮುಂಚೆ ಯು ಹ್ಯಾವ್ ಟು ನೋ ವಾಟ್ ಈಸ್ ಯುವರ್ ರಿಸ್ಕ್ ಅಂಡ್ ವಾಟ್ ಈಸ್ ಯುವರ್ ರಿವಾರ್ಡ್. ನಾನು ಎಷ್ಟು ರಿಸ್ಕ್ ತಗೊಂತಾ ಇದ್ದೀನಿ, ಎಷ್ಟು ರಿವಾರ್ಡ್ ನಂಗೆ ಸಿಗುತ್ತೆ, ಈ ಟ್ರೇಡ್ ಎಷ್ಟು, ಒಂದು ಟ್ರೇಡ್ ತಗೊಂತಾ ಇದ್ದೀನಿ ಅಂದ್ರೆ ಮೊದಲು ಒಂದು ಪ್ಲಾನ್ ಇರಬೇಕು. ಅದು ಟೆಕ್ನಿಕಲ್ ಆಗಿರ್ಬೋದು, ಇದು ಫಂಡಮೆಂಟಲ್ ಆಗಿರ್ಬೋದು, ಸೆಂಟಿಮೆಂಟಲ್ ಆಗಿರ್ಬೋದು. ಇದು ನಾನು ವಾಲ್ಯೂಮ್ ಬೇಸ್ ತೆಗಿತಾ ಇದ್ದೀನಿ, ಸೊ ನಾ ಇದೆಲ್ಲ ಬೈ ಮಾಡ್ತಾ ಇದ್ದೀನಿ, ಇದಕ್ಕೆ ಟಾರ್ಗೆಟ್ ಎಷ್ಟು, ಇದಕ್ಕೆ ರಿಸ್ಕ್ ಎಷ್ಟು ಅಂತ ಆ ಪ್ಲಾನ್ ಕರೆಕ್ಟಾಗಿ ನೀವು ಫಸ್ಟ್ ಫಾಲೋ ಮಾಡೋಕೆ ಗೊತ್ತಿರಬೇಕು. ತುಂಬಾ ಜನದ ಏನ್ ಸಮಸ್ಯೆ ಅಂದ್ರೆ ಪ್ಲಾನ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಆ ಪ್ಲಾನ್ ನ ಕರೆಕ್ಟಾಗಿ ಫಾಲೋ ಮಾಡಲ್ಲ. ಬೈ ಮಾಡ್ಬಿಡ್ತಾರೆ, ಟಾರ್ಗೆಟ್ ಇದು, ಸ್ಟಾಪ್ ಲಾಸ್ ಇದು ಅಂದ್ರೆ ಟಾರ್ಗೆಟ್ ಹತ್ರ ಹೋಗುವಾಗ ಟಾರ್ಗೆಟ್ ಮುಂಚೆನೆ ಕ್ಲೋಸ್ ಮಾಡ್ಬಿಡ್ತಾರೆ. ಸ್ಟಾಪ್ ಲಾಸ್ ಹತ್ರ ಹೋಗುವಾಗ ಸ್ಟಾಪ್ ಲಾಸ್ ನ ಸ್ವಲ್ಪ ಡಿಲೇ ಮಾಡ್ತಾರೆ. ಸೊ ಪ್ಲಾನ್ ಮಾಡೋದು ಎಷ್ಟು ಮುಖ್ಯನೋ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೋದು ತುಂಬಾ ಮುಖ್ಯ. ಏನಂದ್ರೆ ಒಂದು ಬಿಲ್ಡಿಂಗ್ ಕಟ್ತೀರಾ, ಓಕೆ, ಬಿಲ್ಡಿಂಗ್ ಕಟ್ಟೋವಾಗ ಒಂದು ಪ್ಲಾನ್ ಜೊತೆ ಶುರು ಮಾಡಿ, ಅದಾದ್ಮೇಲೆ ಚೇಂಜ್ ಮಾಡ್ತಾನೆ ಇದ್ರೆ ಕೊನೆಗೆ ಎಲ್ಲ ಕೆಟ್ಟೋಗುತ್ತೆ. ಅದೇ ತರನೇ ಮಾರ್ಕೆಟ್ ಅಲ್ಲೂ ಒಂದು ಪ್ಲಾನ್ ಜೊತೆ ಬರ್ತೀರಾ ಅಂದ್ರೆ ಯೂಸ್ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂಡ್ ಯೂಸ್ ಪ್ರಾಪರ್ ಮನಿ ಮ್ಯಾನೇಜ್ಮೆಂಟ್. ಇದಿಲ್ಲ ಅಂದ್ರೆ ನಿಮ್ಮಿಂದ ಮಾಡಕ್ ಆಗಲ್ಲ ಅಂದ್ರೆ ಸ್ವಲ್ಪ ದಿವಸ ಟ್ರೇಡಿಂಗ್ ನ ಅವಾಯ್ಡ್ ಮಾಡಿ, ಮಾರ್ಕೆಟ್ ನ ವಾಚ್ ಮಾಡಿ, ಯಾವಾಗ ನಿಮ್ಮಿಂದ ಸೆಲ್ಫ್ ಕಂಟ್ರೋಲ್ ಮಾಡಕ್ಕಾಗತ್ತೋ ಈ ವಿಷಯದಲ್ಲಿ ನಾನು ಈ ತರ ನಾ ಮಾಡ್ತೀನಿ, ಇದೇ ನನ್ನ ಪ್ಲಾನು, ಇದನ್ನ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಆ ಮೈಂಡ್ ಸೆಟ್ ಬಂತು ಅಂದ್ರೆ ಅದಾದ್ಮೇಲೆ ಟ್ರೇಡಿಂಗ್ ಬಂದ್ರೆ ಇಟ್ ವಿಲ್ ಬಿ ವೆರಿ ಪ್ರಾಫಿಟಬಲ್ ಫಾರ್ ಯು ಗೈಸ್. ಸೊ ಪ್ಲಾನಿಂಗ್ ಇಲ್ಲದೆ ಏನು ಮಾಡಬೇಡಿ. ಸೊ 6th ಒನ್ ಏನು ಅಂತ ನೋಡಿದ್ರೆ ಕೀಪ್ ಥಿಂಗ್ಸ್ ಸಿಂಪಲ್. ಏನು ಅಂದ್ರೆ ಒಂದು ಮಾರ್ಕೆಟ್ ಒಳಗೆ ಬರುವಾಗ ಒಂದು ಹೊಸ ಟ್ರೇಡರ್ಗೆ ಏನು ಅಂದ್ರೆ ಓಕೆ ಸ್ವಲ್ಪ ಕಲ್ತ್ಕೊಂಡ್ಮೇಲೆ ಓಕೆ ನಾನು ಬಂದು ಇನ್ನೂ ಹಾರ್ಡ್ ಥಿಂಗ್ಸ್ ನ ಬಂದು ನಾನು ಟ್ರೇಡ್ ಮಾಡ್ತೀನಿ, ತುಂಬಾ ಕಷ್ಟವಾದ ಟ್ರೇಡ್ ಮಾಡಿ ನಾನು ತುಂಬಾ ಪ್ರಾಫಿಟ್ ಮಾಡ್ತೀನಿ, ಆತರ ಒಂದು ಥಿಂಕಿಂಗ್ ಎಲ್ಲ ಬರುತ್ತೆ. ಹೇಗಂದ್ರೆ ಒಂದು ನಾನು ಬಂದು ತುಂಬಾ ವೈಸ್ ಆಗಿ ಬಂದು ಇದೊಂದು ಡಿಫಿಕಲ್ಟ್ ಆಗಿರೋ ಟ್ರೇಡ್ ನಾನು ತಗೊಂತೀನಿ, ಈ ಡಿಫಿಕಲ್ಟ್ ಟ್ರೇಡ್ ಅನ್ನು ಬಂದು ನಾನು ಏನ್ ಹೇಳೋದು ಸಾಲ್ವ್ ಮಾಡಿದ್ರೆ ಐ ವಿಲ್ ಬಿ ಏಬಲ್ ಟು ಮೇಕ್ ಲಾಟ್ ಆಫ್ ಪ್ರಾಫಿಟ್ಸ್, ನನ್ನ ಚಾಣಕ್ಯತನ ಯೂಸ್ ಮಾಡಿ ನಾನು ತುಂಬಾ ಪ್ರಾಫಿಟ್ ಮಾಡ್ತೀನಿ. ಆತರ ಇದ್ರಲ್ಲೆಲ್ಲ ಏನಿಲ್ಲ. ಮಾರ್ಕೆಟ್ ಅನ್ನೋದು ತುಂಬಾ ಸಿಂಪಲ್. ಇದ್ರಲ್ಲಿ ನೀವು ಬಂದು ತುಂಬಾ ಪ್ರೆಷರ್ ಮಾಡ್ಕೊಂಡು ಇರೋದ್ರಲ್ಲೇ ತುಂಬಾ ಕಷ್ಟವಾಗಿರೋ ವಿಷಯ ಹುಡುಕಿ ಟ್ರೇಡ್ ಮಾಡಬೇಕು ಅಂತ ಇಲ್ಲ. ಏನ್ ಈಸಿ ಆಗಿದ್ದು ಅದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಪ್ರಾಫಿಟ್ ಮಾಡಬೇಕು. ಒಳಗ್ ಬರೋದು ಯಾಕೆ ಅಂದ್ರೆ ನೀವು ಮಾರ್ಕೆಟಿಂಗ್ ನಾನು ಯಾರು ಅಂತ ತೋರಿಸ್ತೀನಿ, ನಾನು ಚಾಣಕ್ಯತನ ತೋರಿಸ್ತೀನಿ, ನಾನು ಎಷ್ಟು ದೊಡ್ಡ ಮಿಸ್ಟ್ರಿನ ಸಾಲ್ವ್ ಮಾಡ್ತೀನಿ, ಇದೆಲ್ಲದನ್ನು ನಾನು ಕಂಡಿಡಿತೀನಿ, ಇದ್ರೊಳಗೆ ಹೋಗಿ ನಾನು ಟ್ರೇಡ್ ಮಾಡಿ ಆಚೆ ಬರ್ತೀನಿ, ಯಾರು ಮಾಡದಿರೋ ಟ್ರೇಡ್ ನಾನು ಮಾಡ್ತೀನಿ, ಇದೆಲ್ಲ ತೋರ್ಸಕ್ ಬಂದಿದ್ಯಾಕೆ ಒಳಗ್ ಟ್ರೇಡ್ ಮಾಡಿದ್ವಾ, ಪ್ರಾಫಿಟ್ ನೋಡಿದ್ವಾ, ಆಚೆ ಹೋದ್ವಾ, ಇದೇ ಲಾಜಿಕ್. ಸೊ ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದ್ರಲ್ಲಿ ಬಂದು ನಾನು ತುಂಬಾ ದೊಡ್ಡ ವ್ಯಕ್ತಿಯಿಂದ ತೋರಿಸೋ ಅವಶ್ಯಕತೆ ಇಲ್ಲ, ನಾನು ಏನು ಇಲ್ಲ ಅಂತ ಹೇಳೋದು ಅವಶ್ಯಕತೆ ಇಲ್ಲ. ಟ್ರೇಡ್ ತಗೊಂಡ್ವಾ, ಇನ್ವೆಸ್ಟ್ ಮಾಡೋದು, ಪ್ರಾಫಿಟ್ ಮಾಡೋದು, ಆಚೆ ಬರಬೇಕು. ಕೀಪ್ ಥಿಂಗ್ಸ್ ಸಿಂಪಲ್. ತುಂಬಾ ಕಷ್ಟ ಪಡಬೇಡಿ, ತುಂಬಾ ಹಾರ್ಡ್ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ ನಾಲೆಜ್ಗೆ, ನಿಮ್ ಮೈಂಡ್ ಸೆಟ್ಗೆ, ನಿಮ್ ಕ್ಯಾರೆಕ್ಟರ್ಗೂ ಎಷ್ಟು ಬೇಕಾದ್ರೂ ಹಾರ್ಡ್ ವರ್ಕ್ ಮಾಡಿ. ಆದ್ರೆ ಟ್ರೇಡಿಂಗ್ ಅಲ್ಲಿ ಬಂದು ಹಾರ್ಡ್ ವರ್ಕ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಇಟ್ ಇಸ್ ಸಿಂಪಲ್. ತಗೊಳ್ಳೋದು ಒಂದು ಬೈ ಸೆಲ್, ಆ ಬೈ ಸೆಲ್ ನ ಕರೆಕ್ಟ್ ಆಗಿ ತಗೊಂಡ್ರೆ ನಿಮಗೆ ಪ್ರಾಫಿಟ್ ಬರುತ್ತೆ. ಇದನ್ನ ಬಂದು ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಂಬೇಡಿ. ನೀವೇ ಏನ್ ಮಾಡ್ಕೊಂಬೇಡಿ, ಈ ತರ ಟ್ರೇಡ್ನೇ ನಾನು ಒಳಗೋಗಿ ಎಲ್ಲಾರ್ಗು ತೋರಿಸ್ತೀನಿ. ಯಾಕೆ ತೋರಿಸ್ಬೇಕು? ಇವಾಗ ಈ ಗೋಲ್ಡ್ಗೆ ಈ ವಿಷಯದಲ್ಲಿ ನಾನು ಈ ಟ್ರೇಡ್ ಯಾರು ತಗೊಳ್ದಿರೋ ಟ್ರೇಡ್ ನ ತಗೊಂಡು ನಾನು ಬಂದು ಒಂದು ದೊಡ್ಡ ರಿವಾರ್ಡ್ ಸಿಗುತ್ತೆ. ಏನ್ ರಿವಾರ್ಡ್ ಸಿಗುತ್ತೆ? ಒಂದು ರಿವಾರ್ಡ್ ಇಲ್ಲ, ಅಲ್ಟಿಮೇಟ್ ಪ್ರಾಫಿಟ್. ಇವಾಗ 4 ಜನಕ್ಕೆ ಹೇಳೋದ್ರಿಂದ ನಮಗೇನು ರಿವಾರ್ಡ್ ಇಲ್ಲ. ಅಲ್ಟಿಮೇಟ್ ಇಸ್ ಟು ಮೇಕ್ ಪ್ರಾಫಿಟ್ಸ್ ಇನ್ ದ ಮಾರ್ಕೆಟ್. ಸೊ ಅದನ್ನ ಅರ್ಥ ಮಾಡ್ಕೊಂಡು ಕೀಪ್ ಥಿಂಗ್ಸ್ ಸಿಂಪಲ್. ದಟ್ ವಿಲ್ ಬಿ ಬೆನಿಫಿಷಿಯಲ್ ಫಾರ್ ಯು ಟ್ರೇಡರ್ಸ್. ಸೊ 7th ಒನ್ ಏನು ಅಂತ ನೋಡಿದ್ರೆ ಬ್ಯಾಕ್ ಟೆಸ್ಟಿಂಗ್. ಇವಾಗ ಆಸ್ ಅ ನ್ಯೂ ಟ್ರೇಡರ್ ಇವಾಗ ಓಕೆ ಈ ವಿಷಯನೆಲ್ಲ ಫಾಲೋ ಮಾಡಿದ್ರಿ, ಟ್ರೇಡ್ ಮಾಡಕ್ ಶುರು ಮಾಡಿದೀರಿ ಅಂದ್ರೆ ಮುಖ್ಯವಾಗಿ ಬ್ಯಾಕ್ ಟೆಸ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಇವಾಗ 1 ದಿವಸ ತಗೊಂಡ್ರಿ, 2 ದಿವಸ ತಗೊಂಡ್ರಿ, ಟ್ರೇಡ್ ಪ್ರಾಫಿಟಬಲ್ ಆಗಿ ಬಂತು ಅಂದ್ರೆ ಎಲ್ಲ ಈ ನ್ಯೂ ಟ್ರೇಡರ್ಸ್ ಮೈಂಡ್ ಸೆಟ್ ಏನು ಅಂದ್ರೆ ತಕ್ಷಣ ನಾನು ಓಕೆ ಪ್ರೊಫೆಷನಲ್ ಟ್ರೇಡ್ ಮಾಡ್ತೀನಿ, ಇವಾಗ ನಾನು 100 ಲಾಟ್ ಇನ್ವೆಸ್ಟ್ ಮಾಡ್ತೀನಿ, ನಾನು ಬಂದು ದೊಡ್ಡ ಟ್ರೇಡರ್ಸ್ಗೆ ಕಾಂಪಿಟೇಟರ್ ಆಗ್ತೀನಿ ಅಂತ ಅನ್ಕೊಳ್ಳೋದು. ಸೊ ಆ ತರ ಥಿಂಕಿಂಗ್ ಬರುತ್ತೆ. ಇದು ಬಂದು ಒಂದು ಹ್ಯೂಮನ್ ನೇಚರ್, ನಾರ್ಮಲ್ ಥಿಂಗ್ ಇದು ಫಾರ್ ಅ ರಿಟೇಲ್ ಟ್ರೇಡರ್. ಫಸ್ಟ್ ನಾವು ಅದನ್ನ ಏನ್ ಮಾಡಬೇಕು, ತುಂಬಾ ಕೇರ್ಫುಲ್ ಆಗಿ ಇರಬೇಕು. ಬ್ಯಾಕ್ ಟೆಸ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದ್ ದಿನಕ್ಕೆ ನೀವು ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಿದೀರಾ ಅಂದ್ರೆ ಇದು ರೆಗ್ಯುಲರ್ ಆಗಿ ಮಾಡ್ತೀರಾ ಅಂತ ಗ್ಯಾರಂಟಿ ಇಲ್ಲ. ಇದು ಮಾಡೋದಕ್ಕೆ ನೀವು ಪ್ರಾಫಿಟ್ ಯಾಕೆ ಮಾಡಿದ್ರಿ ಅಂತ ಏನ್ ಮಾಡಿ ರಿಸರ್ಚ್ ಮಾಡಕ್ ಶುರು ಮಾಡಿ. ತುಂಬಾ ಜನ ಮಾಡೋ ತಪ್ಪೇನು ಅಂದ್ರೆ ಬ್ಯಾಕ್ ಟೆಸ್ಟ್ ಮಾಡಲ್ಲ. ಪ್ರಾಫಿಟ್ ಬಂತು ಅಂದ್ರೆ ಹಾಗೆ ಬಿಟ್ಬಿಡ್ತಾರೆ, ಲಾಸ್ ಬಂದ್ರೆ ಹಿಂದೆ ಹುಡುಕ್ತಾ ಹೋಗ್ತಾರೆ. ಪ್ರಾಫಿಟ್ ಬಂದ್ರೇನು ನೀವ್ ಯಾಕೆ ಪ್ರಾಫಿಟ್ ಮಾಡಿದ್ರಿ ಅಂತ ಕರೆಕ್ಟ್ ಆಗಿ ಯೋಚನೆ ಮಾಡಿ ಅದ್ ಯಾಕೆ ಬಂತು ಅಂತ ನೀವು ಬ್ಯಾಕ್ ಟೆಸ್ಟ್ ಮಾಡಿ ನೋಡಿದ್ರೆ ಮಾತ್ರ ನಿಮಗೆ ನಾಳೆ ನೆಕ್ಸ್ಟ್ ಟ್ರೇಡ್ ತಗೊಳ್ಳುವಾಗ ಅದು ಯೂಸ್ಫುಲ್ ಆಗಿರುತ್ತೆ. ಸೊ ಬ್ಯಾಕ್ ಟೆಸ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದೇ ತರ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಟೆಕ್ನಿಕಲ್ ಆಗಿ ತಗೊಂಡ್ರು, ಇಲ್ಲ ಒಂದು ಫಿಬ್ನಾಚಿ ಕರೆಕ್ಟರ್ ಆಗಿರ್ಬೋದು, ಟ್ರೆಂಡ್ ಲೈನ್ ಆಗಿರ್ಬೋದು, ಒಂದು ಫಿಬ್ನಾಚಿ ಕರೆಕ್ಟರ್ ಅನಲೈಸ್ ಮಾಡ್ತಾ ಇದೀನಿ ಅಂದ್ರೆ ಆ ಕರೆಕ್ಟರ್ ಏನಂತ ನಾನು ರೆಗ್ಯುಲರ್ ಆಗಿ ಅನಲೈಸ್ ಮಾಡುವಾಗ ನೆಕ್ಸ್ಟ್ ಏನ್ ಆಗ್ತಿದೆ ಅಂತ ನಂಗೆ ಗೊತ್ತಾಗುತ್ತೆ. ಅದೇ ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ. ಬ್ಯಾಕ್ ಟೆಸ್ಟಿಂಗ್ ಮಾಡಕ್ ಮುಖ್ಯವಾದ ರೀಸನ್ ಏನು ಅಂದ್ರೆ ಹಿಸ್ಟ್ರಿನೇ ರಿಪೀಟ್ ಆಗೋದು. ಇವಾಗ ಹಿಸ್ಟ್ರಿನ ಕರೆಕ್ಟ್ ಆಗಿ ಬ್ಯಾಕ್ ಟೆಸ್ಟ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಈಸಿಯಾಗಿ ಅರ್ಥ ಮಾಡ್ಕೊಬಹುದು. ಬ್ಯಾಕ್ ಟೆಸ್ಟಿಂಗ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಟ್ರೇಡಿಂಗ್. ಅದನ್ನ ಕರೆಕ್ಟ್ ಆಗಿ ಮಾಡಿ. ಸೊ 8th ಪಾಯಿಂಟ್ ಏನು ಅಂತ ನೋಡಿದ್ರೆ ಮೇಂಟೈನಿಂಗ್ ಟ್ರ್ಯಾಕ್ ರೆಕಾರ್ಡ್. ಇದು ನಾನು ತುಂಬಾ ಕಡೆ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ.
ಆದಷ್ಟು ನೀವು ಟ್ರ್ಯಾಕ್ ರೆಕಾರ್ಡ್ನ ಮೇಂಟೈನ್ ಮಾಡಿ. ನೀವು ಫಾರ್ ಎಕ್ಸಾಂಪಲ್ ಏನು ಹೇಳೋದು, ಪ್ರಾಫಿಟ್ ಮಾಡಿದ್ರು, ಲಾಸ್ ಮಾಡಿದ್ರು, ಎಲ್ಲದನ್ನು ನೀವು ಟ್ರ್ಯಾಕ್ ರೆಕಾರ್ಡ್ ಬರ್ದಿರಿ. ಈವನ್ ಟಿಲ್ ಟುಡೇ ಐ ಮೇಂಟೈನ್ ಮೈ ರೆಕಾರ್ಡ್ಸ್. ನಾನೇನೋ ಬೈ ಮಾಡ್ತಾ ಇದ್ದೀನಿ ಅಂದರೆ ಈ ಜಾಗದಲ್ಲಿ ಬೈ ಮಾಡಿದೆ, ಈ ಜಾಗದಲ್ಲಿ ಸೆಲ್ ಮಾಡಿದೆ, ಎಲ್ಲ ನೀವು ಟ್ರ್ಯಾಕ್ ರೆಕಾರ್ಡ್ ಬರ್ದಿಟ್ಕೊಂಡು ಮೇಂಟೈನ್ ಮಾಡ್ಬೇಕು. ಯಾಕಂದ್ರೆ ನೆಕ್ಸ್ಟ್ ಒಂದು ಜಾಗದಲ್ಲಿ ನಾವು ತಪ್ಪು ಮಾಡಿದ್ರು ಅದನ್ನ ತೆಗೆದು ನೋಡುವಾಗ ನೆಕ್ಸ್ಟ್ ಆ ತಪ್ಪು ನಾವು ಬೇರೆ ಎಲ್ಲೂ ಮಾಡೋದಿಲ್ಲ. ಸೊ ಟ್ರ್ಯಾಕ್ ರೆಕಾರ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ತುಂಬಾ ಸಲ ಟ್ರ್ಯಾಕ್ ರೆಕಾರ್ಡ್ ಜೊತೆ ಏನ್ ಮಾಡ್ಬೋದು ಅಂದ್ರೆ ನಿಮ್ಮ ಎಮೋಷನ್ಸ್ ಕೂಡ ನೀವು ಬರ್ದಿಡ್ಬೋದು. ಈ ಜಾಗದಲ್ಲಿ ನಾನು ಬೈ ಮಾಡಿದೆ, ಈ ಜಾಗದಲ್ಲಿ ನನಗೊಂದು ಟಾರ್ಗೆಟ್ ಸಿಕ್ತು, ಆದ್ರೆ ಟಾರ್ಗೆಟ್ ಕೆಳಗೆ ಹೋಗುವಾಗ ದಿಸ್ ವಾಸ್ ಮೈ ಎಮೋಷನ್, ನಾನು ಕ್ಲೋಸ್ ಮಾಡಬೇಕು ಅನ್ಕೊಂಡೆ, ಮತ್ತೆ ಆವರೇಜ್ ಮಾಡಬೇಕು ಅನ್ಕೊಂಡೆ. ಸೊ ಎಮೋಷನ್ಸ್ ಕೂಡ ಬರ್ದಿಡಿ. ಇಟ್ ವಿಲ್ ಬಿ ಲೈಕ್ ಒಂದು ಪರ್ಸನಲ್ ಡೈರಿ ತರ ಆಗ್ಬಿಡುತ್ತೆ, ನಿಮ್ಮ ಸ್ಟೋರಿ ಟೆಲ್ಲಿಂಗ್ ಡೈರಿ ಫಾರ್ ಸ್ಟಾಕ್ ಟ್ರೇಡರ್ ತರ ಒಂದು ಬ್ಯೂಟಿಫುಲ್ ವಿಷಯ ಆಗತ್ತೆ ಅದು. ನಾಳೆ ನೀವು ತೆಗೆದು ನೋಡಿದಾಗ ನಿಮ್ಮ ಎಮೋಷನ್ಸ್ ನಿಮ್ಮನ್ನ ಹೇಗೆಲ್ಲ ಚೇಂಜ್ ಮಾಡ್ತು, ನಿಮ್ಮ 1 year ತೆಗೆದು ನೋಡಿದಾಗ ನೀವು ಆ 1 year ನಡೆದಿರೋ ವಿಷಯಗಳು ನಿಮ್ಮ ಲೈಫಲ್ಲಿ ಮತ್ತೆ ನಡೆಯಲ್ಲ. ಸೊ ದ ಪರ್ಸನ್ ಯು ಆರ್ ಯೆಸ್ಟರ್ಡೇ ಯು ವಿಲ್ ನಾಟ್ ಬಿ ದ ಸೇಮ್ ಟುಮಾರೋ, ಅಂಡ್ ದ ಪರ್ಸನ್ ಯು ಆರ್ ಟುಡೇ ಯು ವಿಲ್ ನಾಟ್ ಬಿ ದ ಸೇಮ್ ಟುಮಾರೋ. ಸೊ ಅದು ಏನ್ ಹೇಳೋದು, ಒಂದು ಸ್ಟೋರಿ ತರ ಬರ್ಕೊಂಡೆ ಬಂದ್ರೆ ನಿಮಗೆ ನಿಮ್ಮನ್ನ ಬೆಟರ್ ಮಾಡ್ಕೊಳ್ಳೋಕೆ ಯೂಸ್ಫುಲ್ ಆಗಿರುತ್ತೆ. ಸೊ ಟ್ರೈ ಟು ಟ್ರ್ಯಾಕ್ ರೆಕಾರ್ಡ್ ಯುವರ್ ಎಮೋಷನ್ಸ್ ಆಸ್ ವೆಲ್ ಆಸ್ ಯುವರ್ ಟ್ರೇಡ್ಸ್. ಸೊ ನೀವು ಇಷ್ಟೆಲ್ಲ ನೀವು ಮೇಂಟೈನ್ ಮಾಡ್ಕೊಂಡ್ ಬಂದ್ರೆ ಟುಮಾರೋ ಯು ಕ್ಯಾನ್ ಬಿ ಅ ಪ್ರೊಫೆಷನಲ್ ಟ್ರೇಡರ್ ಇನ್ ಅ ಪೀರಿಯಡ್ ಆಫ್ ಟೈಮ್. ಸೊ ಆಲ್ ರೈಟ್, ಇದನ್ನೇ ನಾನು ಈ ವಿಡಿಯೋಲಿ ಹೇಳಬೇಕು ಅನ್ಕೊಂಡೆ. ಎಲ್ಲ ನ್ಯೂ ಟ್ರೇಡರ್ಸ್ ಇದನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡಿ ಟ್ರೇಡ್ ಮಾಡಿದ್ರೇನೆ ಏನ್ ಹೇಳೋದು, ನೀವು ಅಟ್ಲೀಸ್ಟ್ ಲಾಸ್ ನ ತಪ್ಪಿಸ್ಬೋದು. ನೀವು ಫಸ್ಟ್ ಪ್ರಾಫಿಟ್ ಮಾಡೋದು ಅನ್ನೋದು ನೆಕ್ಸ್ಟ್. ಈ ಮಾರ್ಕೆಟ್ ಅಲ್ಲಿ ಲಾಸ್ ಮಾಡದೇ ಇರೋದೇ ಫಸ್ಟ್. ಸೊ ಈ 8 ಪಾಯಿಂಟ್ಸ್ ನೀವು ಮೇಂಟೈನ್ ಮಾಡಿದ್ರೇನೆ ಯು ಕ್ಯಾನ್ ಬಿಕಮ್ ಅ ಪ್ರೊಫೆಷನಲ್ ಟ್ರೇಡರ್ ವಿತ್ ಇನ್ ಸ್ಪ್ಯಾನ್ ಆಫ್ ಟೈಮ್. ಇದೆಲ್ಲ ನೀವು ಕರೆಕ್ಟಾಗಿ ಫಾಲೋ ಮಾಡಿ ಪ್ಲಸ್ ಟೆಕ್ನಿಕಲ್ ಆಗಿ ಏನು ಅಂತ ಅರ್ಥ ಮಾಡ್ಕೊಳ್ಳಿ, ಫಂಡಮೆಂಟಲ್ ಏನು ಅಂತ ತಿಳ್ಕೊಳ್ಳಿ, ರಿಸರ್ಚ್ ಮಾಡಿ, ಮಾರ್ಕೆಟ್ನ ಬ್ಯಾಕ್ ಟೆಸ್ಟ್ ಮಾಡಿ, ಟ್ರ್ಯಾಕ್ ರೆಕಾರ್ಡ್ ಮೇಂಟೈನ್ ಮಾಡಿ, ಪೇಷಂಟ್ ಆಗಿರಿ. ಕಷ್ಟವಾದ ವಿಷಯ ತಗೊಬೇಕು ಅಂತ ಇಲ್ಲ, ಇದೆಲ್ಲ ನೀವು ಕರೆಕ್ಟಾಗಿ ಮಾಡಿದ್ರೆ ಒಂದು ಏನು ಹೇಳೋದು, ಆಸ್ ಅ ಲಾಂಗ್ ರನ್ ಒಂದು ಸೆಕೆಂಡ್ರಿ ಇನ್ಕಮ್ ತರನು ಇದನ್ನ ತಗೊಬೋದು. ಇಲ್ಲ ಏನು ಹೇಳೋದು, ಇದೇ ನಾನು ಫುಲ್ ಟೈಮ್ ಮಾಡ್ತೀನಿ ಅಂದ್ರೇನು ಯು ಕ್ಯಾನ್ ಟೇಕ್ ದಿಸ್ ಆಸ್ ಅ ಬಿಸ್ನೆಸ್. ಸ್ವಲ್ಪ ದಿನ ಮತ್ತೆ ಟೈಮ್ ಕೊಟ್ಟರೆ ದಿಸ್ ವಿಲ್ ಆಲ್ಸೋ ಬಿ ಅ ಪ್ರಾಫಿಟಬಲ್ ಬಿಸ್ನೆಸ್. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್. Thank you very much for joining. Take care.